God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Today's sermon is going to be on bearing the torch bearer. ಅಂದರೆ ಇಂದಿನ ಸಂದೇಶದ ಶೀರ್ಷಿಕೆಯು ಪಂಜನ್ನು ಹಿಡಿಯುವಂತ ವ್ಯಕ್ತಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Imagine a dark, dense forest with no lights, no routes seen, the group of people stranded there. They do not know how to get out. In that situation, if you are also one among them. ಒಂದು ಜನರ ಗುಂಪು ದಟ್ಟಡವಿಯಲ್ಲಿ ಯಾವುದೇ ಬೆಳಕು ಇಲ್ಲದಂತೆ ಕತ್ತಲೆ ತುಂಬಿರುವಂಥ ಸಮಯದಲ್ಲಿ ಆ ಗುಂಪಿನ ಜನರ ಮಧ್ಯದಲ್ಲಿ ನೀವು ಒಬ್ಬರಾಗಿರುವುದಾದರೆ ಹೇಗಿರುತ್ತದೆ ಎಂಬುದಾಗಿ ಕಲ್ಪಿಸಿಕೊಂಡು ನೋಡಿ. The confusions and routes not known. You can't even step out one step, and nobody knows how to go. It's so dark, you can't even see each other. In that condition, God chooses you. God chooses you in that group to give a torch in your hand. Imagine that. ಆ ಒಂದು ದಟ್ಟಡವಿಯಲ್ಲಿ ನಮಗೆ ಏನು ಕಾಣಿಸದಂತೆ ಹೇಗೆ ಮುಂದಕ್ಕೆ ಹೋಗುವುದು ಎನ್ನುವಂಥ ಯಾವುದೇ ಒಂದು ಆಲೋಚನೆ ಇಲ್ಲದಂತೆ, ಅಂದರೆ ಅಲ್ಲಿ ಕತ್ತಲೆ ತುಂಬಿರುವಂಥ ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ದೇವರು ನಮ್ಮ ಕೈಯಲ್ಲಿ ಆ ಒಂದು ಪಂಜನ್ನು, ಉರಿಯುವ ಪಂಜನ್ನು ನಮ್ಮ ಕೈಯಲ್ಲಿ ಕೊಡುವುದಾದರೆ ಹೇಗಿರುತ್ತದೆ ನೋಡಿ. If you are the torch bearer in that group, just imagine the kind of a confidence, the kind of deliverance the group gets. ಆ ಒಂದು ಗೊಂದಲದಿಂದ ತುಂಬಿರುವಂಥ ಗುಂಪಿನ ಮಧ್ಯದಲ್ಲಿ ನಿಮ್ಮ ಕೈಯಲ್ಲಿ ದೇವರು ಪಂಜನ್ನು ಕೊಡುವಂಥ ಸಮಯದಲ್ಲಿ ಆಗ ನಮಗೆ ಬರುವಂಥ ಆ ಒಂದು ಕಾನ್ಫಿಡೆಂಟ್, ಅಂದರೆ ನಮಗೆ ಬರುವಂಥ ಆ ಒಂದು ಹೆಚ್ಚಿನ ಒಂದು ಧೈರ್ಯವು ಬರುವಾಗ ಹೇಗಿರುತ್ತದೆ. Hallelujah. Hallelujah. The light in your hand gives confidence to the group of people whom you are leading. ನೀವು ನಡೆಸುತ್ತಿರುವಂಥ ಜನರಿಗೆ ಬೇಕಾಗಿರುವಂಥ ಆ ಮಹತ್ವಾಕಾಂಕ್ಷೆಯನ್ನು ನಮ್ಮ ಕೈಯಲ್ಲಿರುವಂಥ ಆ ಒಂದು ಪಂಜು ಕೊಡುತ್ತದೆ. The torch in your hand gives the light to your path. ನಮ್ಮ ಕೈಯಲ್ಲಿರುವಂಥ ಪಂಜು ನಾವು ನಡೆಯುವಂಥ ಮಾರ್ಗಕ್ಕೆ ಬೆಳಕನ್ನು ಕೊಡುತ್ತದೆ. And with that torch, you know that you can reach your destination, come out of this darkness and confusion. ಈ ಒಂದು ಗೊಂದಲ ಮತ್ತು ಕತ್ತಲೆಯಿಂದ ಹೊರಗೆ ಬರುವುದಕ್ಕೆ ನಮ್ಮ ಕೈಯಲ್ಲಿರುವಂಥ ಆ ಒಂದು ಉರಿಯುತ್ತಿರುವಂಥ ಪಂಜು ಅದು ಸಹಾಯ ಮಾಡುತ್ತದೆ. Have you ever got into this kind of situation, in a dark situation where nothing is seen? You don't have you don't know where to go. That kind of situation have you ever got? ನಿಮ್ಮ ಜೀವಿತದಲ್ಲಿ ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಎನ್ನುವಂಥ ಆ ಒಂದು ಸಂದರ್ಭಕ್ಕೆ ನೀವು ಬಂದಿದ್ದೀರಾ? Don't see only the physical darkness. There's a darkness in your heart. You do not know how to come out of that darkness, the sin, the devil that is catching you totally. Go and ask certain people. They say, I do not know how to come out. I do not know the way. I don't have anybody to lead me on. There is no ray of hope for me. I don't have any confidence in my life. There are many people in this world.
ನಾವು ಇಲ್ಲಿ ಕಣ್ಣಿಗೆ ಕಾಣುವಂಥ ಭೌತಿಕವಾಗಿರುವಂಥ ಆ ಒಂದು ಕತ್ತಲೆಯನ್ನು ಮಾತ್ರ ನೋಡದಂತೆ ನಮ್ಮ ಜೀವಿತದಲ್ಲಿ ಬರುವಂಥ ಪಾಪದಿಂದ ತುಂಬಿರುವಂಥ ಕತ್ತಲೆಯಿಂದ ಅನೇಕ ಜನರು ಅದರಿಂದ ಹೊರಕ್ಕೆ ಹೇಗೆ ಬರುವುದು, ಈ ಗೊಂದಲದಿಂದ ನನ್ನನ್ನು ಬಿಡಿಸಿಕೊಳ್ಳುವುದು ಹೇಗೆ ಎಂದು ಅಂಗಲಾಚುತ್ತಿರುವಂಥ ಆ ಒಂದು ಪರಿಸ್ಥಿತಿಯು ನನಗೆ ಒಂದು ಏನಾದರೂ ಒಂದು ಇದರಿಂದ ಬಿಡಿಸಿಕೊಳ್ಳುವಂಥ ನಿರೀಕ್ಷೆ ಎನ್ನುವಂಥ ಕಿರಣವು ನನ್ನ ಜೀವಿತದಲ್ಲಿ ಬರುವುದೋ ಎಂಬುದಾಗಿ ಕಾಯುತ್ತಿರುವಂಥ ಜನರ ಆ ಒಂದು ಬೇಡಿಕೆಯನ್ನು ನೀವು ಕೇಳಿದ್ದೀರೋ? Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Jesus said, "You are the torch bearer of this world." ಯೇಸು ಕ್ರಿಸ್ತನು ಹೇಳಿದನು, ನೀವು ಈ ಲೋಕಕ್ಕೆ ಪಂಜನ್ನು ಹಿಡಿದುಕೊಂಡಿರುವಂಥ ವ್ಯಕ್ತಿಗಳಾಗಿದ್ದೀರಿ ಎಂಬುದಾಗಿ. The Matthew chapter 5 verse 14 says, "You are the light of this world." You are the light, my dear friend. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯವು ಹೇಳುತ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You may ask, how I can be a light? ನೀವು ಕೇಳಬಹುದು, ನಾನು ಹೇಗೆ ಬೆಳಕಾಗಿರುವುದಕ್ಕೆ ಸಾಧ್ಯ ಎಂಬುದಾಗಿ. I myself in darkness. ನಾನೇ ಕತ್ತಲೆಯಲ್ಲಿದ್ದೇನೆ. I myself in confusion, utter confusion. I do not know. I already entangled in so many problems. I do not know how to come out. ನಾನೇ ಗೊಂದಲದಲ್ಲಿ ತುಂಬಿದ್ದೇನೆ, ಅದರಿಂದ ಹೇಗೆ ಹೊರಗೆ ಬರುವುದು ಎಂಬುದಾಗಿ ನನಗೆ ಗೊತ್ತಿಲ್ಲ. How can I be a light? ನಾನು ಹೇಗೆ ಬೆಳಕಾಗಿರುವುದಕ್ಕೆ ಸಾಧ್ಯ? My dear friend, it is not you are the light, but the light will shine in you when Jesus dwells in you. ಪ್ರೀತಿಯುಳ್ಳ ಸ್ನೇಹಿತರೆ, ಬೆಳಕು ಎಂದು ಹೇಳಬೇಕಾದರೆ ನೀವೇ ಬೆಳಕಲ್ಲ, ನಿಮ್ಮಲ್ಲಿ ವಾಸ ಮಾಡುವಂಥ ಕ್ರಿಸ್ತನು ನಿಮ್ಮಲ್ಲಿ ಆ ಒಂದು ಬೆಳಕನ್ನು ಮಿಂಚುವಂತೆ ಮಾಡುತ್ತಾನೆ. When the source of light comes into your heart, my dear friend, you will be shining. ಆ ಒಂದು ಬೆಳಕಿನ ಮೂಲವು ನಿಮ್ಮ ಹೃದಯದಲ್ಲಿ ಬರುವಂಥ ಸಮಯದಲ್ಲಿ ನೀವು ಬೆಳಕಾಗಿ ಪ್ರಕಾಶಿಸುವಿರಿ. The reference word from Matthew chapter 5 verse 14 onwards, Jesus says, "You are the light of the world. A city that is set on a hill cannot be hidden, nor do they light a lamp and put it under a basket, but on a lampstand, and gives light to all those who are in the house. Let your light shine before the people. Let your good works be seen by the people and glorify your Father in heaven." ಮತ್ತಾಯನು ಬರೆದ ಸುವಾರ್ತೆ ಅದೇ 5ನೇ ಅಧ್ಯಾಯ 14ರಿಂದ 16ರವರೆಗೆ ಓದುವಂಥ ಸಮಯದಲ್ಲಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. Hallelujah. Hallelujah. Every Christian, every believer, Jesus says, "You are the light of this world." ಪ್ರತಿಯೊಬ್ಬ ಕ್ರೈಸ್ತನಿಗೂ ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಹೇಳುವಂಥ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. In this dark world, when the people see the light shining, they feel confidence, they feel attracted, and they will have hope to come out of the darkness. ಈ ಒಂದು ಕಾರ್ಗತ್ತಲೆ ತುಂಬಿರುವಂಥ ಲೋಕದಲ್ಲಿ ಜನರು ಬೆಳಕು ಪ್ರಕಾಶಿಸುವುದನ್ನು ನೋಡುವಂಥ ಸಮಯದಲ್ಲಿ ಅವರಲ್ಲಿ ಒಂದು ಆತ್ಮವಿಶ್ವಾಸವು, ನಿರೀಕ್ಷೆಯು ಮತ್ತು ನಾನು ಇದರಿಂದ ಹೊರಗೆ ಬರುವೆನೋ ಎನ್ನುವಂಥ ಮಹತ್ವಾಕಾಂಕ್ಷೆಯು ಅವರಲ್ಲಿ ಹುಟ್ಟುತ್ತದೆ. You may ask again,
ನೀವು ಮತ್ತೆ ಕೇಳಬಹುದು, Where can I get this light? ಈ ಒಂದು ಬೆಳಕನ್ನು ನಾನು ಎಲ್ಲಿಂದ ಪಡೆದುಕೊಳ್ಳಲಿ? And how can I get this light? ಈ ಒಂದು ಬೆಳಕನ್ನು ಹೇಗೆ ಪಡೆದುಕೊಳ್ಳಲಿ? Bible very clearly says, ಸತ್ಯವೇದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, Jesus is the light of the world. He is the source of light. ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನೇ ಬೆಳಕಿಗೆ ಮೂಲ ಕಾರಣವಾಗಿದ್ದಾನೆ. If you receive that light into your heart, into your life, ನೀವು ಆ ಒಂದು ಬೆಳಕನ್ನು ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುವುದಾದರೆ, the light will shine your life and the light will shine others' life. ಆ ಒಂದು ಬೆಳಕು ನಿಮ್ಮ ಜೀವಿತವನ್ನು ಬೆಳಗಿಸುತ್ತದೆ, ಮಾತ್ರವಲ್ಲವೇ ಬೇರೆಯವರ ಜೀವಿತವನ್ನು ಬೆಳಗಿಸುವಂಥದ್ದಾಗಿದೆ. It will be fruitful to you and also fruitful to others. ಅದು ನಿಮಗೂ ಫಲಕಾರಿಯಾಗಿರುತ್ತದೆ, ಬೇರೆಯವರಿಗೂ ಫಲಕಾರಿಯಾಗಿರುತ್ತದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Then the light will radiate from you to all others who are getting attracted. ನಿಮ್ಮಲ್ಲಿರುವಂಥ ಆ ಒಂದು ಬೆಳಕು ಬೇರೆಯವರಿಗೂ ಸಹ ಅದು ಪ್ರಕಾಶಿಸುವಂತೆ ಮಾಡುತ್ತದೆ. So first of all, one must, the torch bearer, those who wants to be, when Jesus called you a torch bearer, God wants you to receive him first. Receive that light into your heart. ಯೇಸು ಕ್ರಿಸ್ತನು ನಿಮ್ಮನ್ನು ಪಂಜು ಹಿಡಿದು ನಡೆಯುವಂಥ ವ್ಯಕ್ತಿ ಎಂಬುದಾಗಿ ಆರಿಸಿಕೊಂಡಿರುವಂಥ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಆತನನ್ನು, ಕ್ರಿಸ್ತನನ್ನು, ಅಂದರೆ ಬೆಳಕಾಗಿರುವಂಥ ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ನೀವು ಅಂಗೀಕರಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೆ. Hallelujah. ಹಲ್ಲೆಲೂಯಾ. You can't call yourself a torch bearer saying that, okay, I'm the torch bearer and you all follow me when your torch is not shining. ನಾನು ಒಬ್ಬ ಪಂಜು ಹಿಡಿಯುವಂಥವನು, ನನ್ನ ಕೈಯಲ್ಲಿ ಪಂಜು ಇರುತ್ತದೆ, ಆದ್ದರಿಂದ ನೀವೆಲ್ಲರೂ ನಿಮ್ಮಲ್ಲಿ ಪಂಜಿನ ಆ ಒಂದು ಬೆಳಕು ಇಲ್ಲದಿದ್ದರೆ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ನಾವು ಸುಮ್ಮನೆ ಹೇಳುವುದಕ್ಕೆ ಸಾಧ್ಯವಿಲ್ಲ. Your light first of all should shine, my dear friend. You should have light first in your life. ಮೊಟ್ಟ ಮೊದಲನೇದಾಗಿ ನಿಮ್ಮಲ್ಲಿರುವಂಥ ಆ ಒಂದು ಬೆಳಕು ಪ್ರಕಾಶಿಸಬೇಕು. As I already told you, Jesus said in chapter 8 verse 12 says, I am the light of this world. I am the light. Jesus says, He is the light. So you must know where the light is available, where to get that light, my dear friend. Jesus is the light of your life and the light of the whole world. ಪ್ರೀತಿಯುಳ್ಳ ದೇವಜನರೇ, ಮೊದಲೇ ಹೇಳಿದಂತೆ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಆತನೇ ಬೆಳಕಾಗಿರುವಂಥ ಸಮಯದಲ್ಲಿ ಆತನನ್ನು ನಮ್ಮ ಜೀವಿತದಲ್ಲಿ ನಾವು ಅಂಗೀಕರಿಸಿಕೊಳ್ಳಬೇಕು. ಆಗ ಮಾತ್ರವೇ ನಮ್ಮಲ್ಲಿ ಆ ಒಂದು ಬೆಳಕಿನ ಪ್ರಕಾಶವು ಕಂಡುಬರುತ್ತದೆ. So how can I receive that light? ಆ ಒಂದು ಬೆಳಕನ್ನು ಹೇಗೆ ನಾನು ಸ್ವೀಕರಿಸುವುದು? Bible very clearly says, John chapter 8 verse 12 says very clearly says, follow me. He who follows me will have this light. ಇಲ್ಲಿ ಅದೇ ಅಧ್ಯಾಯದ ಅದೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ಹೇಳಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Hallelujah. Hallelujah. You receive Jesus, you follow Jesus. ನೀವು ಯೇಸುವನ್ನು ಸ್ವೀಕರಿಸುವುದಾದರೆ ಆತನನ್ನು ಹಿಂಬಾಲಿಸುವಿರಿ. Automatically the light of God rest in you. ಅದು ದೇವರ ಆ ಒಂದು ಬೆಳಕು ನಿಮ್ಮಲ್ಲಿ ವಾಸ ಮಾಡುವುದು. If you want to be a torch bearer, if you want to lead your family, if you want to lead your group in the right way, to the right destination, my dear friend, you require a shining light in your hand. ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬವನ್ನಾಗಲಿ ಯಾವುದೋ ಒಂದು ಗುಂಪನ್ನಾಗಲಿ ಅದನ್ನು ನಡೆಸಬೇಕು ಎಂದು ಹೇಳುವುದಾದರೆ ನಿಮ್ಮಲ್ಲಿ ಆ ಒಂದು ಬೆಳಕು ಕಂಡು ಬರಬೇಕು. ಅದು ಕ್ರಿಸ್ತನ ಬೆಳಕಾಗಿದೆ.
If we have the light of Jesus Christ, my dear friend, and that will also throw light for all other people to follow. ನಿಮ್ಮಲ್ಲಿ ಕ್ರಿಸ್ತನ ಬೆಳಕು ಕಂಡುಬರುವುದಾದರೆ ಆ ಒಂದು ಬೆಳಕಿನ ಪ್ರಕಾಶವು ಎಲ್ಲರೂ ಅದರಲ್ಲಿ ನಡೆದು ಹೋಗುವುದಕ್ಕೆ ಸಹಾಯ ಮಾಡುತ್ತದೆ. John chapter 1 verse 4 very clearly says, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, in him was life, and the life was the light of men. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. The light shines in the darkness, and the darkness did not comprehend it. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. Hallelujah. 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 You see the comparison, the life and the light. Those who have the light will have life. ಯಾರಲ್ಲಿ ಆ ಒಂದು ಬೆಳಕು ಇರುತ್ತದೋ ಅವರಲ್ಲಿ ಜೀವವೂ ಇರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. If people do not have this light, they will not have life. ಯಾರಿಗೆ ಈ ಬೆಳಕು ಇಲ್ಲವೋ ಅವರಿಗೆ ಜೀವವು ಕಂಡುಬರುವುದಿಲ್ಲ. Hallelujah. 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 Without life, my dear friend, how can you live in this world? ಬೆಳಕು ಇಲ್ಲದೆ ಇರುವಾಗ ಕತ್ತಲೆ ತುಂಬಿರುವಂಥ ಈ ಒಂದು ಲೋಕದಲ್ಲಿ ನಾವು ಹೇಗೆ ಜೀವಿಸುವುದಕ್ಕೆ ಸಾಧ್ಯ ಉಂಟು? John chapter 1:12 says, whosoever accepted Jesus Christ. ಇಲ್ಲಿ ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾರು ಆತನನ್ನು ಅಂಗೀಕರಿಸಿದರೋ, as many as received Jesus Christ, to them he gave the power of becoming the children of God. ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. And they will never perish. That's what it says. Whosoever believes him never perish, but have an everlasting life. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರು ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವರು ಎಂಬುದಾಗಿ. If you receive that light, my dear friend, you have an eternal life. ಆ ಒಂದು ಬೆಳಕನ್ನು ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳುವುದಾದರೆ ನಾವು ನಿತ್ಯ ಕಾಲಕ್ಕೂ ಇರುವಂತ ಜೀವವನ್ನು ಪಡೆದುಕೊಳ್ಳುವೆವು. The light gives a life, eternal life. ಆ ಒಂದು ಬೆಳಕು ನಮಗೆ ನಿತ್ಯ ಜೀವವನ್ನು ಕೊಡುವಂತದ್ದಾಗಿದೆ. Hallelujah. 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 So we have to receive Jesus into our heart. ಆದ್ದರಿಂದ ನಾವು ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳಬೇಕು. Into my heart, into my heart, come into my heart, Lord Jesus. Come in today, come in to stay. Into my heart, Lord Jesus. Jesus, you come into my heart and stay permanently. ದೇವರೇ, ನನ್ನ ಹೃದಯದಲ್ಲಿ ಬಂದು ನೀನು ಶಾಶ್ವತವಾಗಿ ವಾಸ ಮಾಡು. Not flickering. Now and then, you Lord visit me and go. No, you can't have it with a flickering light. Have you ever seen the flickering light? We have houses a lot of tube light, flickering tube lights. When you put on, it just keep flickering. Can you do anything with that light? ಆಗಾಗ ಬಂದು ಹೋಗುವಂಥ ರೀತಿಯಲ್ಲ ದೇವರೇ, ನೀನು ಯಾವಾಗಲೂ ನನ್ನ ಸಂಗಡ ವಾಸ ಮಾಡು. ನಮ್ಮ ಜೀವಿತದಲ್ಲಿ ನಾವು ಗಮನಿಸಿ ನೋಡಬೇಕಾದ್ರೆ ಮನೆಯಲ್ಲಿಯೂ ಟ್ಯೂಬ್ಲೈಟ್ ಹಾಕಿರುತ್ತೇವೆ, ಅದು ಕೆಲವು ಸಮಯದಲ್ಲಿ ಹೋಗಿ ಹೋಗಿ ಆಗಾಗ ಹೋಗಿ ಬರುತ್ತಾ ಇರುತ್ತದೆ. ಇಲ್ಲ, have you seen? So finally what you will do? Let me first of all live in the darkness itself. You switch off, isn't it? Because you in fact you prefer darkness rather than this flickering light. ನಾವು ಈ ಆಗಾಗ ಬಂದು ಹೋಗುವಂಥ ಬೆಳಕಿಗಿಂತ ಕತ್ತಲೆಯಲ್ಲಿ ಇರೋದೇ ವಾಸಿ ಅಂತ ಆ ಟ್ಯೂಬ್ಲೈಟನ್ನು ಆಫ್ ಮಾಡಿಬಿಡ್ತೀವಿ. That's what certain Christians are. ಅದೇ ರೀತಿಯಾಗಿ ಕೆಲವು ಕ್ರೈಸ್ತರು ಮಾಡ್ತಾರೆ. Lord, you come whenever I want it. You just come visit and go. So start flickering in my life and go, hello, into my heart,
into my heart. Come into my heart, Lord Jesus. Come in today. Come in to stay. Lord, you take a permanent seat in my life. ದೇವರೇ, ನನ್ನ ಜೀವಿತದಲ್ಲಿ ಶಾಶ್ವತವಾಗಿ ನೀನು ವಾಸ ಮಾಡು. Into my heart, Lord Jesus. Permanently, give room for him permanently, my dear friend, not as a visitor. ಒಬ್ಬ ಅತಿಥಿಯಾಗಿ ಅಲ್ಲ, ದೇವರಿಗೆ ನಾವು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡೋಣ. We should have continuous relationship with Jesus. Once in a while coming to church, once in a while I've seen, sorry to say to our members of this church, on second Sunday, we can see the people crowded here. Even the first service, there'll not be almost, no space to sit also. It will be totally crowded, correct? All these things. And second Sunday, because Rabojana ಇದೆ. ಏನೇ? ಅದು ಮಾಡಲೇಬೇಕು. ಅದರ್ ಸಂಡೇಸ್ ಹೊರಗಡೆ ಹೋಗಲೇಬೇಕು ನಾವು, ಇಲ್ಲ? ಅದರ್ ಸಂಡೇಸ್ ಪರವಾಗಿಲ್ಲ. ಸಂಡೇ, ಸೆಕೆಂಡ್ ಸಂಡೇ ಇಂಪಾರ್ಟೆಂಟು. ಅದರ್ ಸಂಡೇಸ್ ಅದು ನನಗೆ ಇಂಪಾರ್ಟೆಂಟು. ಅದು ಫಸ್ಟ್ ಸೆಕೆಂಡ್ ಸಂಡೇ ದೇವರಿಗೆ, ಮಿಕ್ಕ ಸಂಡೆಲ್ಲ ನನಗೆ 3/4 ನಂದು, 25% ಜೀಸಸ್ಗೆ. ಪರವಾಗಿಲ್ಲ, ಓಕೆ. ಸೊ 25% ಫ್ಲಿಕ್ಕರಿಂಗ್. Have Jesus permanent in your life, my dear friend. Continuous relationship with God. ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ನೀವು ಇಟ್ಟುಕೊಳ್ಳಿರಿ. ಆತನೊಂದಿಗೆ ಸಂಪರ್ಕವನ್ನು ಕಡಿತಗೊಳ್ಳದಂತೆ ಎಂದಿಗೂ ನೀವು ಇಟ್ಟುಕೊಳ್ಳಬೇಕು. Second, the torch bearer should, first of all, should believe that torch. Have a faith on the torch he is holding. ಮೊಟ್ಟ ಮೊದಲನೇದಾಗಿ ಆ ಒಂದು ಪಂಜನ್ನು ಹಿಡಿಯುವಂಥ ವ್ಯಕ್ತಿಯು ತಾನು ಹಿಡಿದುಕೊಂಡಿರುವಂಥ ಪಂಜನ್ನು ನಂಬಬೇಕು. Just imagine a dark place where you only have the torch. You are the only light, just imagine. And all others are simply coming under your shadow. They want to follow you to go out of this darkness to the right place. To the right place they want to go. And you say, I myself do not know how to go. I will say, I don't believe my life itself. So I'll not go out of this place. So I'll sit tightly here only. Many people do not have a faith on God which is resting in you. ಪ್ರೀತಿಯುಳ್ಳ ದೇವಜನರೇ, ಆ ಪಂಜನ್ನು ಹಿಡಿದುಕೊಂಡಿರುವಂಥ ವ್ಯಕ್ತಿಯು ಕತ್ತಲೆ ತುಂಬಿರುವಂಥ ಸ್ಥಳ, ಅದರಲ್ಲಿ ದೊಡ್ಡ ಜನರ ಗುಂಪು, ಅವರಿಗೆ ದಾರಿಯೇ ಗೊತ್ತಿಲ್ಲ. ಆದರೆ ನಮ್ಮ ಕೈಯಲ್ಲಿ ಪಂಜಿದೆ, ಆದರೂ ಸಹ ಅವರಿಗೆ ದಾರಿ ತೋರಿಸುವುದಾಗಲಿ ಅವರನ್ನು ನಡೆಸುವುದಾಗಲಿ ನನಗೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ನಾನು ಹೇಗೆ ದಾರಿ ತೋರಿಸಲಿ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳುಂಟು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಹೃದಯದಲ್ಲಿ ವಾಸ ಮಾಡುವಂಥ ಯೇಸು ಕ್ರಿಸ್ತನ ಮೇಲೆ ನಿಮಗೆ ನಂಬಿಕೆ ಇಲ್ಲ. The faithless Christians. ನಂಬಿಕೆ ಇಲ್ಲದೆ ಇರುವಂತ ಕ್ರೈಸ್ತರು. If you do not have faith on the God that he will lead you in the right path, my dear friend, what is the point in having a torch? You are wasting your torch. ದೇವರು ನಮ್ಮನ್ನು ನಡೆಸುತ್ತಾನೆ ಎನ್ನುವಂತ ನಂಬಿಕೆಯು ನಮ್ಮಲ್ಲಿ ಕಂಡು ಬರದೆ ಹೋದರೆ ಆ ಕೈಯಲ್ಲಿ ಪಂಜನ್ನು ಹಿಡಿದುಕೊಂಡಿರುವುದರಿಂದ ಪ್ರಯೋಜನವೇನು? Psalms 119 verse 105 very clearly says, your word is a lamp to my feet and a light to my path, a light to my path. ಕೀರ್ತನೆಗಳು 119 105ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. Hello, Christian life, it's a faith walk.
Christian life is a faith walk, keeping our faith on God. So having a torch means having faith on God and leading your way, believing God will take you in the right path, in the right directions, to the right destination all the time. What comes, let it come, but you believe God in all circumstances. ಕ್ರೈಸ್ತರ ಜೀವಿತ ಎಂದು ಹೇಳುವುದಾದರೆ ನಂಬಿಕೆಯ ಹೆಜ್ಜೆಯನ್ನು ಇಡುವಂಥ ಜೀವಿತವಾಗಿದೆ. ಕ್ರೈಸ್ತರ ಜೀವಿತದಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡುವಂಥ ವ್ಯಕ್ತಿಯು ಆತನು ದೇವರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ತನ್ನ ಮಾರ್ಗವು ದೇವರು ಸರಿಯಾಗಿ ನಡೆಸುತ್ತಾನೆ. ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಸೇರಬೇಕಾದಂಥ ಸ್ಥಳಕ್ಕೆ ನನ್ನನ್ನು ಸೇರಿಸುವಂಥವನಾಗಿದ್ದಾನೆ ಎಂಬುದಾಗಿ ನಂಬಿಕೆಯಿಂದ ಹೆಜ್ಜೆ ಹಾಕುವಂಥ ಒಂದು ಜೀವಿತವಾಗಿದೆ. Many a times, many Christians, they lose their faith on God and start again worrying. ಅನೇಕ ವೇಳೆಗಳಲ್ಲಿ ಅನೇಕ ಕ್ರೈಸ್ತರು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡು ಅವರು ಚಿಂತಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. They step forward one foot and suddenly hesitate and come back. ಅವರು ಒಂದು ಹೆಜ್ಜೆ ಮುಂದೆ ಹಾಕುತ್ತಾರೆ, ತಕ್ಷಣ ಹಿಂದಕ್ಕೆ ಬರ್ತಾರೆ. They don't believe the God who proceeds before them. ಅವರ ಮುಂದೆ ಹೋಗುತ್ತಿರುವಂತ ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟು ಬಿಡುತ್ತಾರೆ. They want everything white and they want everything clear. They want a red carpet so that they can see a Google map there and they walk straightly. Oh, left hand side you'll come, that right hand side this will come. Let me go through this. They want a Google map showing them how to go straight. But unfortunately, for a Christian life, God shows only one step and another step and another step, because that is the light. So much is the light in your life. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರಿಗೆ ಎಲ್ಲವೂ ಅವರ ಮುಂದೆ ಸ್ಪಷ್ಟವಾಗಿ ಕಾಣಬೇಕು. ಅವರು ಹೋಗುವಂಥ ಮಾರ್ಗವು ಯಾವುದು, ಹೇಗಿರುತ್ತದೆ ಎನ್ನುವಂಥ ಎಲ್ಲ ಕಾರ್ಯಗಳು ಅವರಿಗೆ ನಕ್ಷೆಯ ಮೂಲಕವಾಗಿ ತಿಳಿಸಲ್ಪಡಬೇಕು. ಅದರ ಮುಖಾಂತರವಾಗಿ ಅವರು ನಡೆಯುವುದಾದರೆ ದೇವರ ಮೇಲಿನ ನಂಬಿಕೆಯು ಹೆಚ್ಚುತ್ತದೆ. ಆದರೆ ಇಲ್ಲಿ ದೇವರ ವಾಕ್ಯವನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಆತನು ತನ್ನ ಜನರಿಗೆ ಒಂದೊಂದು ಹೆಜ್ಜೆಯನ್ನು ಮಾತ್ರವೇ ತೋರಿಸುವಂಥವನಾಗಿದ್ದಾನೆ. ಒಂದು ಹೆಜ್ಜೆಯನ್ನು ನಂಬಿಕೆಯ ಮುಖಾಂತರವಾಗಿ ಇಡುವಂಥ ಸಮಯದಲ್ಲಿ ಮತ್ತೊಂದು ಹೆಜ್ಜೆಯನ್ನು ತೋರಿಸುತ್ತಾನೆ ಹೊರತು ಮಾರ್ಗದ ಪೂರ್ತಿ ಮಾರ್ಗವನ್ನು ಸ್ಪಷ್ಟವಾಗಿ ನಮಗೆ ಕಾಣಿಸುವುದಿಲ್ಲ. Isaiah chapter 48 verse 17 very clearly says, "Oh my dear, oh Israel, I am the Redeemer, I am the Holy One, I am the Lord your God who teaches you to prophet, who leads you by the way you should go." ಇಲ್ಲಿನ ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನೇ ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. Hallelujah. Hallelujah. God says, you believe me, I am leading you. போகும் வழியை காட்டினல்ல போதனை செய்வார். He will teach you. ನೀವು ಹೋಗುವ ಮಾರ್ಗ, ಯಾವ ಮಾರ್ಗದಲ್ಲಿ ನೀವು ಹೋಗಬೇಕೆಂದು ದೇವರು ನಿನಗೆ ತೋರಿಸಿಕೊಡ್ತಾನೆ. ಒನ್ ಸ್ಟೆಪ್ another step. போகும் வழியை காட்டினல்ல போதனை செய்வார். எங்கும் தூதர் நிறுத்தி உன்னை திருத்தி நடத்துவார். இயேசு திருத்தி நடத்துவார். He'll keep his angels here, there. When you fall this side, when you fall that side, they will take care and put you back into the right path, my dear friend.
ಪ್ರೀತಿಯುಳ್ಳ ದೇವಜನರೇ, ನಿನ್ನ ಮಾರ್ಗದಲ್ಲಿ ನೀನು ಹೇಗೆ ನಡೆಯಬೇಕು ಎಂಬುದಾಗಿ ದೇವರು ನಿನ್ನನ್ನು ಬೋಧಿಸಿ ನಡೆಸುವಾತನಾಗಿದ್ದಾನೆ ಮತ್ತು ನಿನ್ನ ಮಾರ್ಗದಲ್ಲಿ ದೂತರನ್ನಿಟ್ಟು ಕಾಪಾಡುವಂಥವನಾಗಿದ್ದಾನೆ. ನೀನು ಒಂದು ವೇಳೆ ಯಾವ ಕಡೆಯಾದರೂ ವಾಲುವುದಾದರೆ ಆತನು ನಿನ್ನನ್ನು ನೆಟ್ಟಗೆ ನಿನ್ನ ಮಾರ್ಗದಲ್ಲಿ ನಡೆಸುವಂಥವರಾಗಿದ್ದಾರೆ. Psalm 32:8, that's what it says. I will teach you and I will tell you, give you counsel, which route you ought to take and how to go. My dear friend, my dear, God says, I will instruct you and teach you in the path you should go, and I will counsel you with my loving eyes upon you. My eyes will be upon you all the time. ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. But we don't want to believe God. Why should I believe God? I find this route is better than that route. He shows one rough route, which I just cannot walk. Oh, that is terrible route. I just cannot go into this. I will not do that. Hello? God tell you which route you should take. It is not you decide which route you are to take. ನಾವು ನಮ್ಮ ಮಾರ್ಗದಲ್ಲಿ ಹೋಗುವಾಗ ಈ ಮಾರ್ಗದಲ್ಲಿ ಹೋಗುವುದು ಹೇಗೆ, ಇದರಲ್ಲಿ ನಾವು ನಡೆಯುವುದು ಯಾಕೆ ಎಂಬುದಾಗಿ ಪ್ರಶ್ನಿಸುವಂಥ ಸಮಯದಲ್ಲಿ ದೇವರು ಹೇಳುವಂಥ ಮಾತು, ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕು, ಹೇಗೆ ನಡೆಯಬೇಕು ಎಂಬುದಾಗಿ ಆತನು ನಿಮಗೆ ಬೋಧಿಸುವಂಥವನಾಗಿದ್ದಾನೆ. Sometimes when you walk in the dark, which step by step with the light you have, it may look very terrible. You may be disturbed. You may be hurt. There may be a storm coming. There may be animals pouncing on you. Your life may be sometimes in dangerous condition. But my dear friend, when God leads you in that path, that is the route for you to go. ನಡೆಯುತ್ತಿರುವಂಥ ಮಾರ್ಗದಲ್ಲಿ ಕಾರ್ಗತ್ತಲು ತುಂಬಿಕೊಂಡು ಅಲ್ಲಿ ಮೃಗಗಳ ಕಾಟವು ಮತ್ತು ನಮ್ಮಿಂದ ಅದರಲ್ಲಿ ನಡೆದು ಹೋಗುವುದಕ್ಕೆ ಸಾಧ್ಯವಾಗದೇ ಇರುವಂಥ ಭಯಂಕರವಾದಂಥ ಮಾರ್ಗವಾಗಿದ್ದರೂ ಸಹ ಅದು ದೇವರು ನಿಮಗಾಗಿ ನೇಮಿಸಿರುವಂಥ ಮಾರ್ಗ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. You cannot follow somebody's life pattern, my dear friend. ಬೇರೆ ಯಾರೋ ಜೀವನ ಶೈಲಿಯನ್ನು ನಾವು ಹಿಂಬಾಲಿಸುವುದಕ್ಕೆ ಸಾಧ್ಯವಿಲ್ಲ. You can't take that man follow that route, so I will also follow that route. ಯಾರೋ ಒಬ್ಬ ಮನುಷ್ಯನ ಆ ಒಂದು ಜೀವಿತವನ್ನು ಅವರ ಮಾರ್ಗವನ್ನು ಹಿಡಿದುಕೊಂಡು ನಾನು ಅದರಲ್ಲಿ ನಡೆಯುತ್ತೇನೆ ಎಂಬುದಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. I want to be a successful man like that person because he follows that route to be a successful man. I will also follow that to be a successful man, my dear friend. You will be utter failure if you follow that route. ಆ ಒಬ್ಬ ವ್ಯಕ್ತಿಯು ತನ್ನ ಜೀವಿತದಲ್ಲಿ ಬಹಳ ಸಫಲತೆಯನ್ನು ಕಂಡಿದ್ದಾನೆ, ಆತನು ಈ ರೀತಿಯಾಗೆಲ್ಲ ಈ ಕಾರ್ಯಗಳನ್ನು ಹಿಂಬಾಲಿಸಿದ್ದಾನೆ, ನಾನೂ ಸಹ ಅದನ್ನು ಹಿಂಬಾಲಿಸುವೆನು ಎಂಬುದಾಗಿ ಹೋಗುವುದಾದರೆ ನೀವು ನಿರಂತರವಾಗಿ ಸೋಲನ್ನು ಅನುಭವಿಸುವಿರಿ. Many people foolishly think, this is the route I should take, or I should take that man's route because that is he is successful. For everyone, I'm telling you, for everyone, God has set the route for that person. God will lead you in that route, and you just cannot follow other routes, my dear friend. God, whichever the route God leads you, that is the route for you. And till the end, the God will guide you. You believe that? ಪ್ರೀತಿಯುಳ್ಳ ದೇವಜನರೇ, ನಾವು ಬೇರೆಯವರ ಜೀವಿತವನ್ನು ನೋಡಿ ಅವರನ್ನು ಹಿಂಬಾಲಿಸಬೇಕು, ಅವರ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ದೇವರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ರೀತಿಯಾದಂಥ ಮಾರ್ಗವನ್ನು ಇಟ್ಟಿದ್ದಾನೆ. ಆ ಒಂದು ಮಾರ್ಗದಲ್ಲಿಯೇ ನಾವು ನಡೆಯಬೇಕಾಗಿದೆ. Job says in his life, what a terrible life I'm having. I'm a miserable man.
God's child, obeying God all through my life. I thought this is the right route I should follow, pray to God. And for my children also, I to pray, I to do everything. I'm doing rightly. Everything I'm done, and I thought this is the best route. And finally, my dear God, what happened? Now you put me in such a terrible situation. Storm came, a big a storm in my life. My children gone, my wealth gone, my business gone, children gone, my health gone, everything wasted, my dear God. I'm trying to see you where you are now. Where are you? When I see in the front, you are not there. When I see at the back, you are not there. When on the right and left, where are you now? Where are you? Many a times we ask these questions. When you find the route which you take is really a dangerous and damaging route. ಯೋಬನು ತನ್ನ ಜೀವಿತದಲ್ಲಿ ಆತನು ಬಹಳವಾಗಿ ನೊಂದಂಥವನಾಗಿ ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡಂಥ ವ್ಯಕ್ತಿಯು ಮಕ್ಕಳನ್ನು ಕಳೆದುಕೊಂಡನು, ಆಸ್ತಿ ಸಂಪತ್ತನ್ನು ಕಳೆದುಕೊಂಡನು, ತನಗೆ ಇರುವಂಥ ಎಲ್ಲವನ್ನು ಕಳೆದುಕೊಂಡು ಈಗ ನೋವಿನಿಂದ ಬಿರುಗಾಳಿಯು ತನ್ನ ಜೀವಿತವನ್ನು ಆವರಿಸಿಕೊಂಡಿರುವಂಥ ಸಮಯದಲ್ಲಿ ಆತನು ಕೇಳುವಂಥ ಪ್ರಶ್ನೆಯು, ದೇವರೇ ನೀನು ಎಲ್ಲಿದ್ದಿ? ನಾನು ಮುಂದಕ್ಕೆ ನೋಡುತ್ತೇನೆ, ಹಿಂದಕ್ಕೆ ನೋಡುತ್ತೇನೆ, ಎಡಕ್ಕೆ ಬಲಕ್ಕೆ ತಿರುಗಿ ನೋಡಿದಾಗ್ಯೂ ನಿನ್ನನ್ನು ಕಾಣುತ್ತಾ ಇಲ್ಲ. ನೀನು ಎಲ್ಲಿದ್ದಿ ಎನ್ನುವಂಥ ಪ್ರಶ್ನೆಯು ಯೋಬನು ಕೇಳುವಂಥ ರೀತಿಯಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ದೇವರನ್ನು ನೋಡಿ ಕೇಳುತ್ತಾ ಇರಬಹುದು. But Bible says the torch bearer should have faith on God. He who called you is faithful. ಆದರೆ ಆ ಒಂದು ಪಂಜನ್ನು ಹಿಡಿಯುವಂಥ ವ್ಯಕ್ತಿಗೆ ದೇವರ ಮೇಲೆ ನಂಬಿಕೆ ಇರಬೇಕು. ಯಾಕೆಂದರೆ ಆತನು ನಿನ್ನನ್ನು ಕರೆದಾತನು ನಂಬಿಗಸ್ತನು. Hallelujah. And end of the things, Job says, I do not know what's happening, but I will hold the feet of my God all the time, and I will not deviate from this course which He is taking me. I will not deviate. I will not move out of this route. I know I'll hold on to His feet only. ಈ ರೀತಿಯಾಗಿ ನೋವನ್ನು ಅನುಭವಿಸಿದಂಥ ಯೋಬನು ಕೊನೆಯದಾಗಿ ಹೇಳುವಂಥ ಮಾತು, ಏನೇ ನನ್ನ ಜೀವಿತದಲ್ಲಿ ಬಂದರೂ ಸರಿ, ನಾನು ನನ್ನ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇರುವೆನೆ ಹೊರತು ಆತನನ್ನು ಬಿಟ್ಟು ನಾನು ಹೋಗುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. Joseph was thrown out. He went out of his parents. He was thrashed and put in the well, sold out as a slave. And he was, even when he was there in the Potiphar's house, he worked very hard. There also unnecessary blames. He was again thrown into jail. But all the time, he didn't curse God, saying that, what route you are taking me? Which route you are showing me, God? Is it the right route? You are giving me a wrong route. Let me take a right route. He didn't say, no. I will hold on to you all the time. And God knows, my dear friend, in everyone's life, God knows which route you have to take, because He has kept a glory there at the end of it. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೋಸೇಫನ ಜೀವಿತವನ್ನು ಗಮನಿಸಿ ನೋಡಬೇಕಾದರೆ, ಅವನನ್ನು ತನ್ನ ತಂದೆಯ ಮನೆಯಿಂದ ತೆಗೆದುಕೊಂಡು ಹೋಗಿ ಒಬ್ಬ ಗುಲಾಮನನ್ನಾಗಿ ಮಾರಿಬಿಡುತ್ತಾರೆ. ಗುಲಾಮನಾಗಿ ಹೋದಂಥ ವ್ಯಕ್ತಿಗೆ ಅಲ್ಲಿ ಪೋಟಿಫರನ ಮನೆಯಲ್ಲಿ ಉಸ್ತುವಾರಿಯ ಕೆಲಸವು ದೊರೆತಂಥ ಸಮಯದಲ್ಲಿ ಆತನು ಅಲ್ಲಿ ಅವನ ಮೇಲೆ ಮಾಡದೇ ಇರುವಂಥ ತಪ್ಪಿನ ಅಪರಾಧವು
ಹೊರಿಸಲಾಗುತ್ತದೆ. ಅದರಿಂದ ಅವನನ್ನು ಸೆರೆಮನೆಗೆ ಹಾಕುತ್ತಾರೆ. ಸೆರೆಮನೆಗೆ ಹಾಕಿ ಈ ರೀತಿಯಾದಂಥ ಎಲ್ಲ ನೋವನ್ನು ಅನುಭವಿಸುವಂಥ ವ್ಯಕ್ತಿಯಾದಂಥ ಯೋಸೇಫನು ದೇವರನ್ನು ನೋಡಿ, ದೇವರೇ, ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿಯಾದಂಥ ಮಾರ್ಗವು, ನನಗೆ ಯಾಕೆ ಈ ರೀತಿಯಾದಂಥ ಕಷ್ಟಗಳು ಎಂಬುದಾಗಿ ದೇವರನ್ನು ಪ್ರಶ್ನಿಸಲಿಲ್ಲ. ನಿನ್ನ ಮಾರ್ಗವನ್ನು ಗಮನಿಸಿ ನೋಡುತ್ತಿರುವಂಥ ದೇವರು ನಿನ್ನನ್ನು ಆತನು ಕಟಾಕ್ಷಿಸುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿಯೂ ನೀವು ಈ ರೀತಿಯಾದಂಥ ಮಾರ್ಗವನ್ನು ಹಾದು ಹೋಗುತ್ತಾ ಇರಬಹುದು. ಆದರೂ ಸಹ ದೇವರು ನಿಮ್ಮನ್ನು ಆ ಒಂದು ಮಹಿಮೆಯ ಪದವಿಗೆ ಸೇರಿಸುವುದಕ್ಕೆ ಆತನು ತರಬೇತಿಯನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಿ. So what is your goal? Torchbearer should have goal in his life, my dear friend. Without a goal, you cannot start the journey. You can't go in the journey. Useless. ಒಬ್ಬ ಪಂಜನ್ನು ಹಿಡಿಯುವಂಥ ವ್ಯಕ್ತಿಯು ಆತನು ತನ್ನ ಜೀವಿತದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡಿರಬೇಕು. ಗುರಿ ಇಲ್ಲದಂತೆ ಆತನು ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. Have you seen any running race? ಯಾವುದಾದರೂ ಓಟದ ಪಂದ್ಯವನ್ನು ನೋಡಿದ್ದೀರಾ? If you see all the runners, they run towards something. ಎಲ್ಲ ಓಟದ ಓಟಗಾರರು ಅವರು ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡು ಓಡುತ್ತಾರೆ. Have you seen that? ಅದನ್ನು All of ನೋಡಿದ್ದೀರಾ? them going, they want to go and touch that line which they marked there. ಅಲ್ಲಿ ಅವರು ಗುರುತಿಸಲ್ಪಟ್ಟಿರುವಂಥ ಆ ಒಂದು ಗೆರೆಯನ್ನು ಅವರು ಮುಟ್ಟಬೇಕು. Sometimes in certain running races you can see, you will never see there where is the end also. We don't know the mark also, because if it's a marathon race like 4 kilometer, 5 kilometer, 20 kilometer running race is there, only the fellow will know starting point. But the runner will be keep running in the right direction. There's a goal, towards that only we will be running, correct? For that goal only we will go. When everybody runs, somebody may say, no, let me run this way. Do they go? Because the goal is somewhere. They know there is a goal. There is a prize kept for them. So they have to run towards that prize only, my dear friend. ಕಡಿಮೆ ಒಂದು ವೇಗದಲ್ಲಿ ಓಡುವಂಥ ವ್ಯಕ್ತಿಗಳು ಆ ಒಂದು ಸ್ಥಳದ ಆ ಗುರಿ ಎಲ್ಲಿ ಹೇಗೆ ಎಂಬುದಾಗಿ ಅವರಿಗೆ ಗೊತ್ತಿರುತ್ತದೆ. ಆದರೆ ಈ ಮ್ಯಾರಥಾನ್ ಓಡುವಂಥ ವ್ಯಕ್ತಿಗಳಿಗೆ ಆ ಗುರಿ ಎಲ್ಲಿ ಮುಗಿಯುತ್ತದೆ ಎಂಬುದಾಗಿ ಗೊತ್ತಿರುವುದಿಲ್ಲ. ಆದರೆ ಓಡುವಂಥ ಮಾರ್ಗವು ಇದೇ ಮಾರ್ಗದಲ್ಲಿ ಹೋಗಬೇಕು, ಇದರಲ್ಲಿ ಓಡಿದರೆ ಮಾತ್ರವೇ ಆ ಒಂದು ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ. ಅಲ್ಲಿ ನಮಗೆ ಇಟ್ಟಿರುವ ಪಂದ್ಯದ ಆ ಒಂದು ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಓಡುವಂತ ವ್ಯಕ್ತಿಗೆ ತಿಳಿದಿರುತ್ತದೆ. What is your goal? ನಿಮ್ಮ ಗುರಿ ಏನು? In your Christian life, what is your goal? ಕ್ರಿಸ್ತಿಯ ಜೀವಿತದಲ್ಲಿ ನಿಮ್ಮ ಗುರಿ ಏನು? End of your life, what do you want to have? ಜೀವನದ ಕೊನೆಯಲ್ಲಿ ನೀವು ಏನನ್ನು ಸಾಧಿಸಬೇಕೆಂದಿದ್ದೀರಿ? Some people will say, Policious Bangalore, my children will be kings of this country. ಕೆಲವರು ಹೇಳಬಹುದು, ನನಗೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬಂಗಲೆ, ನನ್ನ ಮಕ್ಕಳು ಚೆನ್ನಾಗಿ ಒಂದು ಒಳ್ಳೆಯ ಉದ್ಯೋಗದಲ್ಲಿರಬೇಕು ಎಂಬುದಾಗಿ ಎಲ್ಲ ಬಯಸುತ್ತಾರೆ. They want to be in big I want all my children really educate and be rich. ನನ್ನ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗಿ ಶ್ರೀಮಂತರಾಗಿರಬೇಕೆಂಬುದಾಗಿ ಬಯಸುತ್ತೇವೆ. All that is okay. ಅದೆಲ್ಲ ಒಳ್ಳೆಯದೇ. That is their life, they look after. ಅವರ ಜೀವಿತವನ್ನು ಅವರು ನೋಡಿಕೊಳ್ಳುತ್ತಾರೆ. After your life, what you decided to get? ನಿಮ್ಮ ಜೀವಿತದ ನಂತರ ನೀವು ಯಾವುದನ್ನು ಪಡೆದುಕೊಳ್ಳಬೇಕು, ಸಾಧಿಸಬೇಕೆಂಬುದಾಗಿದ್ದೀರಿ? After your life, anyway, you have to leave everything, whatever in this world you are going to live. And your children also, you are going to. Are you going to take your children along with your death? When you are dying, are you want to take your children also? No. Huh? No. Huh? Anybody wants to take their children also when they die? No. Right? So you leave them.
Your wife, your husband, you want to take? ನಾನು ನಾನು ಸತ್ತುವಾಗಲೇ ನೀವು ಬರ್ಬೇಕಂತ ಅವನು ಕೊಲೆ ಮಾಡಿಬಿಟ್ಟು ಹೋಗ್ತೀರಾ? ಇಲ್ಲಲ್ಲ, ಇಲ್ಲ. ಹಂಗಿರುವಾಗ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಯು. ನಥಿಂಗ್ ಈಸ್ ಗೋಯಿಂಗ್ ಟು ಕಮ್ ವಿತ್ ಯು. ಈ ಲೋಕದಲ್ಲಿ ನಮಗೆ ಒಂದು ಗುರಿ ಇರಬೇಕು. ಆಗ ನಾವು ಈ ಲೋಕದಲ್ಲಿ ಪಡೆದುಕೊಂಡಿರುವಂಥ ಯಾವುದೇ ಕಾರ್ಯವಾಗಲಿ ನಮ್ಮ ಹಿಂದೆ ಬರುವುದಿಲ್ಲ. You achieved great things in this world, my dear friend. At the end of the day, what you achieved in your life? ಈ ಒಂದು ಲೋಕದಲ್ಲಿ ನಾವು ಶ್ರೇಷ್ಠವಾದಂಥ ಕಾರ್ಯಗಳನ್ನು ಸಾಧಿಸಬೇಕು. ಆದರೆ ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನು ಸಾಧಿಸಿದ್ದೇವೆ? A permanent hell in the fire. Go and get in the stay in the fire eternally. End of your life. ನಮ್ಮ ಜೀವಿತದ ನಂತರ ನರಕದಲ್ಲಿ ಉರಿಯುವಂಥ ಆ ಬೆಂಕಿಯಲ್ಲಿ ನಾವು ಶಾಶ್ವತವಾಗಿ ಇರುವುದನ್ನು ಆರಿಸಿಕೊಂಡಿದ್ದೇವಾ? Or to stay with Jesus in the paradise. ಇಲ್ಲವೇ ಯೇಸುವಿನೊಂದಿಗೆ ಪರದೈಸಿನಲ್ಲಿ ಜೀವಿಸಬೇಕೆಂಬುದಾಗಿ ಆ ಒಂದು ಜೀವನವನ್ನು ಆರಿಸಿಕೊಂಡಿದ್ದೇವಾ? End of our life, do you want to be with Jesus in the paradise? ನಮ್ಮ ಜೀವಿತದ ಕೊನೆಯಲ್ಲಿ ಪರದೈಸಿನಲ್ಲಿ ಯೇಸುವಿನೊಂದಿಗೆ ಇರಬೇಕೆಂಬುದಾಗಿ ಬಯಸುತ್ತೇವಾ? And receive the goal, the praise which God has kept for you. ನಮಗೋಸ್ಕರ ದೇವರು ಇಟ್ಟಿರುವಂಥ ಆ ಒಂದು ಜೀವವೆಂಬ ಜಯಮಾಲೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಬಯಸುತ್ತೇವಾ? What is your goal? ನಿಮ್ಮ ಗುರಿ ಏನು? Set your goal. ನಿಮ್ಮ ಗುರಿಯನ್ನು ನೀವು What does it profit a man? He gains the whole world but loses his soul. ಒಬ್ಬ ವ್ಯಕ್ತಿಯು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಜೀವವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? The whole world you may, whole world you can have, my dear friend, but if you lose your soul will be in the fire eternally. ನೀವು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಈ ಒಂದು ನಮ್ಮ ಆ ಒಂದು ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಾದರೆ ಅದನ್ನು ನಾವು ಬೆಂಕಿಯಲ್ಲಿ ಹಾಕುವುದಾದರೆ ಪ್ರಯೋಜನವೇನು? Philippians chapter 3 verse 14 says, Paul says, I press toward the goal for the praise of the upward call of God in Christ. Christ has kept a praise for me, a crown of glory, a crown of glory. I am going towards it. That is my goal. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. So while I'm running, what I've done, 2 Timothy chapter 4 verse 7 says, I fought a good fight. I finished my course. I kept the faith. Now, end of the things I come, I will receive my crown. ಇಲ್ಲಿ 2 ತಿಮೋಥಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. Hallelujah. Hallelujah. Set your goal, my dear friend. All this worldly goal, whatever you want to do, everything will be added unto you. First seek ye the kingdom. You ought to be in the kingdom. Seek ye the kingdom of God and every other things. You want prosperity. You want good health. My dear friend, everything will be added unto you. First seek the kingdom of God. ಪ್ರೀತಿಯುಳ್ಳ ದೇವಜನರೇ, ನಮಗೆಂದು ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು. ನಾವು ಮೊಟ್ಟ ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಬೇಕಾಗಿದೆ. So fourthly, 4ನೇದಾಗಿ we have to take a right course to reach that goal. ನಾವು ಆ ಒಂದು ಗುರಿಯನ್ನು ಮುಟ್ಟುವುದಕ್ಕೆ ಸರಿಯಾದಂಥ ಮಾರ್ಗವನ್ನು ಹಿಡಿಯಬೇಕು. You have to take a right course, my dear friend. Your direction should be clear. Which course you are taking? I'll take my own course, not God's course. I will get distracted. Someone says, you follow me, I'll follow him.
Hello, the world will distract you. ಆ ಒಂದು ಗುರಿಯನ್ನು ಮುಟ್ಟುವುದಕ್ಕಾಗಿ ಸರಿಯಾದ ಮಾರ್ಗವನ್ನು ಹಿಡಿದುಕೊಳ್ಳಬೇಕು. ಇವರು ಹೇಳುತ್ತಾರೆ, ಅವರು ಹೇಳುತ್ತಾರೆ ಎಂಬುದಾಗಿ ನಮ್ಮ ಮಾರ್ಗವನ್ನು ನಾವು ಬದಲಾಯಿಸುತ್ತಾ ಇರಬಾರದು. You can see our children get deviated in their life. Good. Other day, one person was telling me. Yesterday, when I was talking to someone, he says, "My son was such a brilliant boy. He came, very first in his schools and all that, such a these things, and he joined his degree. In his second year, he said, in second year, he got some friends, and his life tracked, and he started doing the gaming with the mobile and gaming, and he said." He lost more than 1.5 crore rupees without my knowledge. He taken all the jewels and sold it off. Property, that also he sold off. Nearly 1.5 crores of money without my knowledge. That boy has taken sold off in the second year of his degree. And he became an addict, and he could not continue. He dropped out, and I had to, after some times, my wife died because of all these things. I took him, put in a rehabilitation center. There, some 1 year torture they gave him, and finally is now little bit is coming out of it. Hope he comes out clean and start his life again. Hello, what happened now? You started your race perfectly online, on dot, but now your course is changed. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಜೀವಿತದಲ್ಲಿ ಗುರಿಯನ್ನು ಇಟ್ಟುಕೊಂಡು ಸಾಧಿಸಬೇಕೆಂಬುದಾಗಿ ಜೀವನವನ್ನು ಪ್ರಾರಂಭಿಸಿದಂಥವರು ಮಾರ್ಗವು ಸರಿಯಾಗಿರಬೇಕು. ನಮ್ಮ ಮಾರ್ಗದಲ್ಲಿ ನಾವು ದೇವರ ಮಾರ್ಗವನ್ನು ಹಿಂಬಾಲಿಸುವಂಥವರಾಗಿರಬೇಕು. ಕಳೆದ ದಿನದಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಮಾತಾಡುವಂಥ ಸಮಯದಲ್ಲಿ ಅವರು ಹೇಳಿದಂಥ ಮಾತು, ಅವರ ಮಗ ಡಿಗ್ರಿಯ 2ನೇ ವರ್ಷದಲ್ಲಿ ಓದುತ್ತಿರುವಂಥ ವ್ಯಕ್ತಿ, ಆತನು ಈ ಮೊಬೈಲ್ ಗೇಮಿಂಗಲ್ಲಿ ಆಡುತ್ತಾ ಇದ್ದು 1.5 ಕೋಟಿಯಷ್ಟು ನಷ್ಟಪಟ್ಟು ಒಡವೆಗಳನ್ನು ಮಾರಿ ಮತ್ತು ಅವರು ಅನೇಕ ರೀತಿಯಾಗಿ ತಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡಂಥವರಾಗಿ ಅವರು ಇರುವಂಥ ಸಮಯದಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವಂಥ ಅವರಿಗೆ ಆ ಒಂದು ರೀತಿಯಾದಂಥ ಮಗನು ಇರುವಂಥ ಸಮಯದಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ಮತ್ತೆ ಅವರನ್ನು ಪುನರುಜ್ಜೀವನಗೊಳಿಸುವಂಥ ಆ ಒಂದು ಸಂಸ್ಥೆಯಲ್ಲಿ ಸೇರಿಸುವಂಥ ಸಮಯದಲ್ಲಿ ಅಲ್ಲಿ ಅವರನ್ನು ಬೇಕಾದಂಥ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ಕೊಟ್ಟು ಸರಿಯಾದಂಥ ಮಾರ್ಗಕ್ಕೆ ಬರುವಂತೆ ಅವರಿಗೆ ಸಹಾಯ ಮಾಡ್ತಾ ಇದ್ದರು. ಈಗ ಅವನು ಸ್ವಲ್ಪ ಸುಧಾರಿಸಿಕೊಂಡಿದ್ದಾನೆ. ತನ್ನ ಜೀವಿತದಲ್ಲಿ ಇನ್ನೂ ಆತನು ಸುಧಾರಿಸಿಕೊಳ್ಳುವನೇನೋ ಎಂಬುದಾಗಿ ಅವರ ತಂದೆಯು ಬಹಳ ವ್ಯಥೆಯಿಂದ ಹೇಳಿದಂಥ ಮಾತು. Never get distracted, my dear friends, in your life. Your life will go off. ನಿಮ್ಮ ಜೀವಿತದಲ್ಲಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇರುವಂಥ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಮಾತುಗಳಿಂದ ಇಲ್ಲವೇ ವ್ಯಕ್ತಿಗಳ ಮಾರ್ಗಗಳಿಂದ ನಿಮ್ಮ ಮಾರ್ಗವನ್ನು ನೀವು ಅಲ್ಲಿ ಬೇರೆ ಮಾಡಿಕೊಳ್ಳಬೇಡಿ. Hello, torch bearer. ದೇವರ ಪಂಜನ್ನು ಹಿಡಿಯುತ್ತಿರುವಂಥ ವ್ಯಕ್ತಿಗಳೇ, Next, do not put off your light. Let it shine. ನಿಮ್ಮ ಆ ಒಂದು ಬೆಳಕನ್ನು ನೀವು ನಂದಿಸಬೇಡಿ, ಅದು ಪ್ರಕಾಶಿಸಲಿ. It should be burning all the time. ಅದು ಯಾವಾಗಲೂ ಉರಿಯುತ್ತಲೇ ಇರಬೇಕು. God says that light torch cannot be covered with a marshal, and that it should be burning all the time. ದೇವರು ಹೇಳ್ತಾನೆ, ಆತನು ಆ ಒಂದು ಬೆಳಕು
ಮರೆಯಾಗಿರಬಾರದು, ಅದು ಯಾವಾಗಲೂ ಉರಿಯುತ್ತಲೇ ಇರಬೇಕು. In 5 virgins' life, out of 10 virgins, 5 virgins' life, the oil got exhausted. They went for oil because the torch could not shine. Its light was dimming and dimming. 10 ಕನ್ನಿಕೆಯರ ಜೀವಿತದಲ್ಲಿ ಅವರ 5 ಕನ್ನಿಕೆಯರ ಜೀವಿತದಲ್ಲಿ ಅವರು ಎಣ್ಣೆಯು ಕಡಿಮೆಯಾಗಿ ಆ ಬೆಳಕು ನಂದಿಸುತ್ತಾ ಹೋಗುತ್ತಾ ಇತ್ತು. In many Christians' life, that's what happening. Without our knowledge, slowly, the light, dims and its brightness comes down. And one day, my dear friend, totally off. ಅನೇಕ ಕ್ರಿಸ್ತರ ಜೀವಿತದಲ್ಲಿ ಆ ಒಂದು ಬೆಳಕು ಕಡಿಮೆಯಾಗುತ್ತಾ ಅದು ಒಂದು ದಿನದಲ್ಲಿ ನಂದಿ ಹೋಗುತ್ತದೆ. Where is your Christian faith? ನಿಮ್ಮ ಕ್ರಿಸ್ತಿಯ ನಂಬಿಕೆಯು ಎಲ್ಲಿ? Paul says to Timothy, what happened to all your talents which God given you as a gift? ದೇವರು ನಿನಗೆ ಬಹುಮಾನವಾಗಿ ಕೊಟ್ಟಿರುವಂತ ಆ ಒಂದು ವರವು ಎಲ್ಲಿ ಹೋಯಿತು? I just want to remind you, every child of God here, God has given you a lot of gifts and lot of talents to you. What happened to that? Where are they now? Have you covered it off? ದೇವರು ನಿನಗೆ ಕೊಟ್ಟಿರುವಂತ ಆ ತಲಾಂತುಗಳು ಎಲ್ಲಿ ಹೋಯಿತು? ನೀನು ಅದನ್ನು ಮುಚ್ಚಿಬಿಟ್ಟಿದ್ದೀಯಾ? 2 Timothy chapter 1 verse 6 says, fan into flame the gift of God. 2 ತಿಮೋಥೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿರುವುದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಮಾಡುತ್ತೇನೆ. It should flare up, my dear friend. You can't just put it down and cover it up. How long you want to keep quiet and keep enjoying saying that, those days? Some people come to tell me, no, those days I had all that, when I play, it was so beautiful. When I sing, it was so beautiful. When I do this thing, I had a lot of power, brother. I had done all this. Now what happened? Somebody has taken it away? ನಾವು ಹೇಳುತ್ತೇವೆ, ಆ ದಿನಗಳಲ್ಲಿ ನಾನು ದೇವರ ಆ ಒಂದು ಪ್ರಕಾಶದಲ್ಲಿದ್ದೇನೋ, ಆತನ ಒಂದು ಬೆಳಕಿನಲ್ಲಿ ನಾನು ಜೀವಿಸುತ್ತಾ ಇದ್ದೇನೋ ಎಂಬುದಾಗೆಲ್ಲ ಹೇಳುತ್ತೇವೆ. ಆದರೆ ಇಂದಿಗೆ ಆ ಒಂದು ಬೆಳಕು ಎಲ್ಲಿ ಹೋಯಿತು? In your life, if you are not active, if you not put your muscles into work, your muscles will forget its business. ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಆ ಒಂದು ಸ್ನಾಯುಗಳನ್ನು ಅದು ಯಾವಾಗಲೂ ಚಟುವಟಿಕೆಯಿಂದ ಇರುವಂತೆ ಮಾಡದೆ ಹೋದರೆ ನಿಮ್ಮ ಜೀವಿತದಲ್ಲಿ ಅದರ ಆ ಒಂದು ಚಟುವಟಿಕೆಯನ್ನು ಕಳೆದುಕೊಳ್ಳುವಿರಿ. Our body and mind remains, it requires reminders. ನಮ್ಮ ಶರೀರವು ಮತ್ತು ನಮ್ಮ ಮನಸ್ಸು ಯಾವಾಗಲೂ ಮತ್ತೆ ಮತ್ತೆ ನಮಗೆ ಹಿಂತಿರುಗಿ ಹೇಳುವಂಥ ಒಂದು ವಿಷಯಗಳು ಬಹಳ ಅಗತ್ಯವಾಗಿದೆ. Otherwise, you will forget. ಇಲ್ಲಾಂದ್ರೆ ನಾವು ಮರೆತು ಹೋಗುತ್ತೇವೆ. One is a muscle power and another one is our brain power. Both have to be active all the time. ಒಂದು ಶಾರೀರಿಕ ರೀತಿಯಲ್ಲಿ ಬರುವಂಥ ಶಕ್ತಿ, ಇನ್ನೊಂದು ಮಾನಸಿಕ ರೀತಿಯಲ್ಲಿ ಬರುವಂಥ ಶಕ್ತಿ ಯಾವಾಗಲೂ ಪುನರ್ಚೈತನ್ಯ ಉಳ್ಳದಾಗಿ ಯಾವಾಗಲೂ ಕಾಣಲ್ಪಡಬೇಕು. If you are not active, my dear friend, you lose everything. ಒಂದು ವೇಳೆ ನೀವು ಅದಕ್ಕೆ ಕ್ರಿಯೆಗೆ ತರದೆ ಹೋದರೆ ಎಲ್ಲವನ್ನು ನೀವು ಕಳೆದುಕೊಳ್ಳುತ್ತೀರಾ. That's science. ಇದು ವಿಜ್ಞಾನವಾಗಿದೆ. See, that's what God says. ಇದನ್ನೇ ದೇವರು ಹೇಳುತ್ತಿದ್ದಾರೆ. Oh Timothy, what happened to you? What happened to your talents? What happened to the gifts? Today, many people say, once they become certain age, they say, oh, enough. Others will take care. Those days, there's some people that are very happy to say this. Those days, no, we only do all these things. What happened now? What happened now? Who stopped you? Anybody stopped you? You don't come here, don't do all these things? No. But still they say happy.
Those days, hello, stop that nonsense. ಕೆಲವರು ಈ ದಿನದಲ್ಲಿ ಹೇಳುತ್ತಾರೆ, ಅಯ್ಯೋ ನನ್ನಲ್ಲಿ ಶಕ್ತಿ ಇಲ್ಲ, ಆ ದಿನದಲ್ಲಿ ನಾನು ಮಾಡುತ್ತಿದ್ದೇನು, ಆದರೆ ಈ ದಿನದಲ್ಲಿ ನನ್ನಲ್ಲಿ ಶಕ್ತಿ ಇಲ್ಲ, ನನ್ನಲ್ಲಿ ಬಲವಿಲ್ಲ ಎಂದು ಹೇಳುತ್ತಾರೆ. ಆದರೆ ನಾನು ನಿಮಗೆ ಹೇಳುತ್ತೇನೆ, ಆ ರೀತಿಯಾಗಿ ನೀವು ಇಲ್ಲಿ ಬಂದು ಹೇಳುವುದನ್ನು ನಿಲ್ಲಿಸಿ. ಯಾಕೆಂದರೆ ನಿಮ್ಮಲ್ಲಿ ಶಕ್ತಿ ಉಂಟು, ಬಲ ಉಂಟು. ಯಾಕೆಂದರೆ ದೇವರು ತಿಮೋತಿಗೆ ಹೇಳುತ್ತಾರೆ, ತಿಮೋತಿಯನೇ, ನಿನಗೆ ತಾಲಾಂತುಗಳು ಕೊಡಲ್ಪಟ್ಟಿತ್ತು, ನಿನಗೆ ಎಲ್ಲ ಬಲವು ಕೊಡಲ್ಪಟ್ಟಿತ್ತು, ಆದರೆ ನೀನು ಏನು ಮಾಡುತ್ತಿದ್ದೀಯೇ, ನನ್ನಲ್ಲಿ ಯಾವ ತಾಲಾಂತು ಇಲ್ಲ ಎಂದು ಯಾಕೆ ನೀನು ವ್ಯಥನೆ ಪಡುತ್ತಿದ್ದೀಯ ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. Keep burning. Let your light shine, shine, shine. You don't put up. ಅದು ಉರಿಯುತ್ತಲೇ ಇರಲಿ. ಯಾಕೆಂದ್ರೆ ಆ ಒಂದು ದೀಪವನ್ನು ಎಂದಿಗೂ ನಿಂದಿಸಬೇಡಿರಿ. To make it shine more, what do? You have to add oil. ಅದನ್ನು ಪ್ರಕಾಶಪಡಿಸುವುದಕ್ಕಾಗಿ ನೀವು ಅದಕ್ಕೆ ಬೇಕಾಗಿರುವಂತ, ಅಲ್ಲಿ ದೀಪಕ್ಕೆ ಬೇಕಾಗಿರುವಂತ ಆಯಿಲ್ ಅನ್ನು ಹಾಕಬೇಕು. Bible says it should shine. What does it mean? It says, by your good deeds, people have to see your good deeds. ನಿಮ್ಮ ಒಳ್ಳೆತನವನ್ನು ಜನರು ಕಾಣಬೇಕು. ಸತ್ಯದ ವಾಕ್ಯವು ಅದನ್ನೇ ಹೇಳುತ್ತದೆ. See, the torch bearer should attract all others. ಆ ಪಂಜನ್ನು ಹಿಡಿದು ಮುಂದಕ್ಕೆ ನಡೆಯುವಂತ ವ್ಯಕ್ತಿಯು ಪ್ರತಿಯೊಬ್ಬರನ್ನು ಆಕರ್ಷಿಸುವಂತವನಾಗಿರಬೇಕು. How will know that your torch is shining? ಹೇಗೆ ನಿಮಗೆ ಗೊತ್ತಾಗುತ್ತದೆ ನಿಮ್ಮ ಪಂಜು ಉರಿಯುತ್ತಿದೆ ಮತ್ತು ಅದು ಪ್ರಕಾಶಗೊಳ್ಳುತ್ತಿದೆ ಎಂದು? It should attract others. ಅದು ಬೇರೆಯವರನ್ನು ಅದು ನಿಮ್ಮ ಕಡೆಗೆ ಎಳೆಯಬೇಕು. That's what Paul says. ಅದನ್ನೇ ಪೌಲನು ಹೇಳುತ್ತಿದ್ದಾನೆ. Your good deeds, your love for the others, your love for bringing others. Hello, the way you talk to them, your kind words, all these good things should attract people towards God. ನಿಮ್ಮ ಒಳ್ಳೆತನವು, ನಿಮ್ಮ ಮಾತನಾಡುವಂತ ಮಾತುಗಳು, ನಿಮ್ಮ ನಡವಳಿಕೆಯು ಎಲ್ಲವೂ ಸಹ ಜನರನ್ನು ಆಕರ್ಷಿಸಬೇಕು. ಅದು ಮಾತ್ರವಲ್ಲ, ಜನರನ್ನು ಆಕರ್ಷಿಸಿ ದೇವರ ಕಡೆಗೆ ಅದು ತಿರುಗಿಸಬೇಕು. Hallelujah. 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 But most of us, or some of us, are becoming selfish. ಆದರೆ ಕೆಲವು ಜನರು, ಅದು ಮಾತ್ರ ಅಲ್ಲ, ತುಂಬಾ ಜನರು ನಮಗೆಂದು ಆ ರೀತಿಯಾಗಿ ಕಾಣಲ್ಪಡುವಂತ ಜನರಾಗಿದ್ದಾರೆ. Hallelujah. 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 No, we want to be selfish. I want, if God has given me light, let that light be used only for me. Let me hold my torch at the bottom, only for my foot to go, only for me and my family. Hello. It's for all others to see. Let others see your good deeds and glorify God in the heaven. ಈ ದಿನದಲ್ಲಿ ಜನರನ್ನು ನೋಡಬೇಕಾದ್ರೆ ನನಗೆ ಮಾತ್ರ ಇರಬೇಕು, ನನ್ನ ಕಾಲಿಗೆ ಮಾತ್ರ ದೀಪವಾಗಿರಬೇಕು, ಬೇರೆಯವರಿಗೆ ಕಾಣಿಸಬಾರದು ಎಂದು ಆ ರೀತಿಯಾದ ಮನೋಭಾವವನ್ನು ತುಂಬಿರುವಂತಹ ಜನರು ಅಧಿಕವಾಗಿದ್ದಾರೆ. ಆದರೆ ನನ್ನ ಪ್ರೀತಿ ಉಳ್ಳವರೇ, ನಿಮಗೆ ಕೊಟ್ಟಿರುವಂತ ಆ ಒಂದು ಪಂಚು ಅದು ಉರಿಯುವಂತ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಅದು ದಾರಿ ದೀಪವಾಗಿ ಕಾಣಲ್ಪಡಬೇಕು. ಅದು ದೇವರಿಗೆ ಮಹಿಮೆ ತರುವಂತದ್ದಾಗಿರಬೇಕು. ಅದು ಮಾತ್ರವಲ್ಲ, ದೇವರ ರಾಜ್ಯಕ್ಕೆ ಜನರನ್ನು ಕರೆದುಕೊಂಡು ಹೋಗುವಂತ ಒಂದು ಪಂಚಾಗಿ ಮಾಡಲ್ಪಡಬೇಕು. Hallelujah. 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 Our deeds should be seen by many people and they should glorify God. ನಾವು ಮಾಡುವಂತ ಒಳ್ಳೆತನವನ್ನು ಜನರು ಅದನ್ನು ಕಾಣಬೇಕು. ಅದರ ಮುಖಾಂತರವಾಗಿ ದೇವರಿಗೆ ಜನರು ಮಹಿಮೆಯನ್ನು ಸಲ್ಲಿಸಬೇಕು. Hold the torch high above so that people may see it. ನಿಮ್ಮ ಪಂಚನ್ನು ಮೇಲಕ್ಕೆ ಎತ್ತಿ ಹಿಡಿಯಿರಿ, ಅದರ ನಿಮಿತ್ತವಾಗಿ ಜನರು ಅದನ್ನು ನೋಡುವಂತವರಾಗಲಿ. Many people see Jesus in your life. ಅನೇಕ ಜನರು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಜನರು ಕಾಣಲಿ. And they glorify God. ಅದರ ಮುಖಾಂತರವಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂತವರಾಗಿರುತ್ತಾರೆ. No. I only to be glorified. People should praise me. Say this pastor is so good, so good. All that glory, honor, everything is, it should come to me. Some people say, hello. Paul says, Lord, let me diminish and Lord, you grow. Lord, you grow more and more in me that I should not be seen at all. It's Jesus who lives in me. I am no more and Jesus lives in me. When people see, they should see Jesus in your life, not you.
ಅನೇಕ ಬಾರಿ ಕೆಲವು ಜನರು ನೋಡಬೇಕಾದ್ರೆ ನನಗೆ ಗೌರವವನ್ನು ಸಲ್ಲಿಸಬೇಕು, ನನಗೆ ಮಹಿಮೆಯನ್ನು ಸಲ್ಲಿಸಬೇಕೆಂದು ಈ ರೀತಿಯಾಗಿ ಆಲೋಚನೆ ಮಾಡುವಂಥ ಜನರು ಅಧಿಕವಾಗಿದ್ದಾರೆ. ಆದರೆ ಪೌಲನನ್ನು ನೋಡುವಂಥ ಸಮಯದಲ್ಲಿ ಆತನು ಹೇಳುತ್ತಾನೆ, ದೇವರೇ ನಾನು ತಗ್ಗಿಸಲ್ಪಡಬೇಕು, ನೀನು ಮೇಲಕ್ಕೆ ಎತ್ತಲ್ಪಡಬೇಕು. ಆ ರೀತಿಯಾಗಿ ಪೌಲನು ದೇವರಿಗೆ ಗೌರವವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಆತನು ಹೇಳುತ್ತಾನೆ, ದೇವರೇ ನೀನು ಮೇಲಕ್ಕೆ ಎತ್ತಲ್ಪಡಬೇಕು, ನಾನು ಕೆಳಗಡೆ ಇರಬೇಕು ದೇವರೇ, ನಿನ್ನ ನಾಮ ಒಂದೇ ಮಹಿಮೆ ಹೊಂದಬೇಕು ದೇವರೇ ಎಂದು ಆ ರೀತಿಯಾಗಿ ಪೌಲನು ದೇವರನ್ನು ಮಹಿಮೆ ಪಡಿಸುವುದನ್ನು ನಾವು ನೋಡುತ್ತೇವೆ. Hallelujah. 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 Never look for your glory and your honor. I tell you, even as you grow more and more, I tell you one thing, for all growing up the Christians, sometimes they say, when people come crowd around you, when you grow up, the head should not have weight, only the bottom should have weight. It should be conical, my dear friend. Then only it will be stable. ನೀವು ಬೆಳೆದು ಬರುವಂಥ ಸಮಯದಲ್ಲಿ ಕ್ರೈಸ್ತರಿಗೆ ನಾನು ಮುಖ್ಯವಾಗಿ ಹೇಳುತ್ತೇನೆ, ನೀವು ಬೆಳೆದು ಬರುವಂಥ ಸಮಯದಲ್ಲಿ ನೀವು ತಲೆಯ ಮೇಲೆ ಭಾರವನ್ನು ಇಟ್ಟುಕೊಂಡು ನಾನೇ ದೊಡ್ಡವನು ಎಂದು ಆ ರೀತಿಯಾಗಿ ತೋರ್ಪಡಿಸಿಕೊಳ್ಳಬಾರದು. ಯಾಕಂದ್ರೆ ಯಾವಾಗಲೂ ಕೆಳಗಡೆ ನೋಡುವಂಥವರಾಗಿ ಕೆಳ ಭಾಗದಲ್ಲಿ ಇದ್ದುಕೊಂಡು ಕರ್ತನನ್ನು, ದೇವರನ್ನು ಮೇಲ್ಭಾಗದಲ್ಲಿ ಇಟ್ಟು ಆತನನ್ನು ಮಹಿಮೆ ಪಡಿಸುವಂಥವರಾಗಿ ನಾವು ಕಾಣಲ್ಪಡಬೇಕು. Have you seen any building which is stable, which goes like this, top heavy and bottom only small things? ಯಾವುದಾದ್ರೂ ಕಟ್ಟಡವನ್ನು ನೋಡಿದ್ದೀರಾ? ಮೇಲಕ್ಕೆ ಅಧಿಕವಾಗಿ ಅಲ್ಲಿ ಕಟ್ಟಡವನ್ನು ನಿರ್ಮಿಸಿ ಕೆಳಗಡೆ ಕಟ್ಟಡದಲ್ಲಿ ಕಮ್ಮಿಯಾಗಿ ನಿರ್ಮಿಸಿರುವಂಥ ಯಾವುದಾದ್ರೂ ಒಂದು ಕಟ್ಟಡವನ್ನು ನೋಡಿದ್ದೀರಾ? You see all the building. The building will be stable when the bottom is wide and big and slowly tapers up. ನೀವು ಪ್ರತಿ ಕಟ್ಟಡವನ್ನು ನೋಡಬೇಕಾದ್ರೆ, ಕೆಳಗಡೆ ನೋಡಬೇಕಾದ್ರೆ, ಅಡಿಪಾಯವನ್ನು ಹಾಕಬೇಕಾದ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿ ಹಾಕಿರುತ್ತಾರೆ. ನಂತರ ಮೇಲಕ್ಕೆ ಎತ್ತುವಂಥ ಸಮಯದಲ್ಲಿ ಅದು ಒಂದು ಸಮವಾಗಿ ಕಟ್ಟಡವನ್ನು ಕಟ್ಟಿಕೊಂಡು ಹೋಗಿರುತ್ತಾರೆ. At the top will be very, very light. ಮೇಲ್ಗಡೆ ಇರುವಂಥ ಭಾಗವು ಬಹಳ ಅಧಿಕವಾಗಿ ಅಲ್ಲಿ ಏನು ಇರದ ರೀತಿಯಲ್ಲಿ ಅದು ಒಂದು ಸಾಧಾರಣ ರೀತಿಯಲ್ಲಿ ಕಾಣಲ್ಪಡುವಂಥದ್ದಾಗಿರುತ್ತದೆ. No head weight, my dear friend. ಎಂದಿಗೂ ತಲೆಯಲ್ಲಿ ಒಂದು ಮನೋಭಾವವನ್ನು ಭಾರವನ್ನು ಇಟ್ಟುಕೊಳ್ಳಬಾರದು. All the glory and honor should go only to God. ದೇವರಿಗೆ ಮಾತ್ರ ಘನತೆಯನ್ನು, ಗೌರವವನ್ನು ಯಾವಾಗಲೂ ಸಲ್ಲಿಸುವಂತವರಾಗಿರಬೇಕು. Let the torch bearer hold it up so that others may see your good deeds and glorify God in the heaven. ಈ ಒಂದು ಪಂಜನ್ನು ಇಟ್ಟುಕೊಂಡು ಮೇಲಕ್ಕೆ ನಡೆಯುವಂಥ ವ್ಯಕ್ತಿಯು ಯಾವಾಗಲೂ ಆ ಒಂದು ಪಂಜನ್ನು ಮೇಲಕ್ಕೆ ಇಟ್ಟುಕೊಳ್ಳಬೇಕು. ಯಾಕೆಂದ್ರೆ ನೀವು ಮಾಡುವಂಥ ಒಳ್ಳೆತನವನ್ನು ನೋಡಿ ದೇವರನ್ನು ಮಹಿಮೆ ಪಡಿಸುವಂತವರಾಗಿ ಜನರು ಕಾಣಲ್ಪಡಬೇಕು. Jesus said, you are the light of this world. ಯಾಕಂದ್ರೆ ಕ್ರಿಸ್ತನು ಹೇಳಿದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. Jesus wants a torch bearer. ಯೇಸು ಕ್ರಿಸ್ತನಿಗೆ ಬೇಕಾಗಿರುವಂತ ವ್ಯಕ್ತಿಯು ಆತನ ಪಂಜನ್ನು ಹಿಡಿದು ಮುಂದಕ್ಕೆ ಹೋಗುವಂತವರು. Hallelujah. Hallelujah. And says, you are the you are the light, Jesus says. ಯಾಕಂದ್ರೆ ಯೇಸು ಹೇಳಿದ್ದಾನೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ. Do you take up this challenge and say, yes Lord, I will be the light of this world to bring glory and honor, Lord, to you. And Lord, when I reach heaven, Lord, I will receive my crown, because my praise is not in this world, my praise is in that world. ನೀವು ದೇವರು ಈ ದಿನದಲ್ಲಿ ಒಂದು ಸವಾಲನ್ನು ಕೊಡುತ್ತಿದ್ದಾರೆ, ಅದನ್ನು ನೀವು ಸ್ವೀಕರಿಸಿಕೊಂಡು, ದೇವರೇ ಹೌದು ನಿಜವಾಗಿಯೂ ನಿನಗೆಂದು ಈ ಲೋಕದಲ್ಲಿ ನಾನು ಜೀವನವನ್ನು ನಡೆಸಿ ನನಗೆ ಕೊಟ್ಟಿರುವಂಥ ಈ ಒಂದು ಪಂಜನ್ನು ಮೇಲಕ್ಕೆ ಹಿಡಿದಿಟ್ಟುಕೊಂಡು ಜನರಿಗೆ ಬೆಳಕಾಗಿರುತ್ತೇನೆ. ನಾನು ಈ ಲೋಕದಲ್ಲಿ ಬರುವಂಥ ಬಹುಮಾನವನ್ನು ನಾನು ಇಷ್ಟಪಡುವುದಿಲ್ಲ ದೇವರೇ, ಪರಲೋಕದಲ್ಲಿ ನೀನು ನನಗೆಂದು ಇಟ್ಟಿರುವಂಥ ಆ ಒಂದು ಬೊಕ್ಕುಷವನ್ನು, ನನಗೆಂದು ಇಟ್ಟಿರುವಂಥ ಕಿರೀಟವನ್ನು ಹೊಂದಿಕೊಳ್ಳುವುದಕ್ಕೆ ದೇವರೇ ನಾನು ಮುಂದಕ್ಕೆ ಹೋಗುತ್ತೇನೆ ಎಂದು ಎಷ್ಟು ಜನರು ಹೇಳುತ್ತೀರಾ? Lord, whatever the route which you are decided for me, I will not deviate from that route. I'll follow your route to reach that goal. Let what come in my life, Lord, I will follow you. ದೇವರೇ ನನಗಿಟ್ಟಿರುವಂಥ ಗುರಿಯನ್ನು, ನನಗೆ ಇಟ್ಟಿರುವಂಥ ಆ ಒಂದು ಓಟವನ್ನು, ನನಗಿಟ್ಟಿರುವಂಥ ಮಾರ್ಗವನ್ನು ನಾನು ಚಾಚು ತಪ್ಪದೆ ದೇವರೇ ಯಾವುದಕ್ಕೂ ಆ ಕಡೆ ಈ ಕಡೆ ಹೋಗದಂತೆ ನನಗೆ ಇಟ್ಟಿರುವಂಥ ಗುರಿಯನ್ನೇ ನೋಡಿಕೊಂಡು ಬರುತ್ತೇನೆ ದೇವರೇ. ಎಂದಿಗೂ ನಾನು ಅದನ್ನು ಬದಲಾಯಿಸುವುದಿಲ್ಲ ದೇವರೇ. ನನಗಿಟ್ಟಿರುವಂಥ ಆ ಒಂದು ಬೊಕ್ಕುಷವನ್ನು ನಾನು ಪಡೆದುಕೊಳ್ಳುತ್ತೇನೆ ದೇವರೇ ಎಂದು ಎಷ್ಟು ಜನರು ಹೇಳುವಂಥವರಾಗಿದ್ದೀರಾ? Hallelujah. 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 Let's close down in prayer. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that we gather together to listen to your words. Lord, you are calling us light of this world, to bear the, Lord, the light. Lord, the heavenly light. You are the light. You came into this world to stay in my heart, to be a light to all others,
Lord, to bring many souls to your kingdom. Lord, let my goal be your kingdom. Let my Lord stay be paradise with you. Lord, let my praise be the crown of glory which your Lord kept for me. Help me, Lord. Help us, everyone, to follow the route which you have set before me. And Lord, not deviate and carried away by all the worldly things which distracts. But Lord, without any deviations, holding the torch, leading the people. Help us, Lord, to lead many also into the kingdom. Lord, bless all your people, that this message work in the heart. What is the purpose of my life in this world? Let everyone, Lord, think, what is the purpose of my life in this world? Being a Christian, what is my activities? What is my aim and what is my goal? Lord, help every one of us to think in the right direction to reach the goal. Thank you for this word. Bless everyone, O Lord Jesus, here. And those who are going to hear in YouTube and in other, Lord, social media. Bless everyone. In Jesus' precious name I pray. Amen.